ದಾವಣಗೆರೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ನಿರ್ವಾಹಕ ಅಧಿಕಾರಿಗಳಿಂದ ಅನುಮತಿಯೊಂದಿಗೆ ಸಮಾಜ ಕಲ್ಯಾಣ ತಾಲೂಕಾ ಅಧಿಕಾರಿಗಳ ಜೊತೆ ಭೇಟಿ ಪರಿಶೀಲನೆ ನಡೆಸಲಾಯಿತು. ಹೌದು ವೀಕ್ಷಕರೇ, ನಗರದ ಜೆಸಿ ಬಡಾವಣೆ ಅಂಬೇಡ್ಕರ್ ಶಾಲೆಯ ಪಕ್ಕದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಕ್ಕೆ ಆಗಸ್ಟ್ 11ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆಗೆ ಅಶ್ವಮೇಘ ಕನ್ನಡ ನ್ಯೂಸ್ ಚಾನೆಲ್ ಪತ್ರಕರ್ತರು ಭೇಟಿ ನೀಡಿ ಗೇಟಿನ ಹತ್ತಿರ ನಿಂತು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕಾ ಅಧಿಕಾರಿಗಳಿಗೆ ಕರೆ ಮಾಡಿ ನಾವು ಹಾಸ್ಟೆಲ್ನ ಒಳಗೆ ಹೋಗುವುದಕ್ಕೆ ಅನುಮತಿ ನೀಡಿ ಹಾಗೂ ನಿಮ್ಮ ಸಿಬ್ಬಂದಿಗಳಿಗೆ ನಮ್ಮ ಜೊತೆಗೆ ಸಹಕಾರ ನೀಡುವಂತೆ ಮಾರ್ಗದರ್ಶನ ಕೊಡಿ ಎಂದು ಕೇಳಿದಾಗ ಅವರು ನಾವು ಈಗ ಯಾವುದೇ ಕಾರಣಕ್ಕೂ ಒಳಗಡೆ ಹೋಗುವುದಕ್ಕೆ ಕೊಡುವುದಿಲ್ಲ ಎಂದು ಹೇಳಿದರು. ಆಗ ಆ ಸ್ಥಳದಿಂದ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಅವರಿಗೆ ಕರೆ ಮಾಡಿದಾಗ ತಾಲೂಕಾ ಅಧಿಕಾರಿಗಳು ಆಗ ಬಂದು ಸ್ಪಂದಿಸಿ ಹಾಸ್ಟೆಲ್ನ ಒಳಗಡೆ ಹೋಗಿ ಪರಿಶೀಲನೆ ನಡೆಸಿದಾಗ ಕಂಡು ಬಂದಿದ್ದು ಇಲ್ಲಿದೆ ನೋಡಿ. ಅಡಿಗೆ ಮನೆಯಲ್ಲಿ ಕೊಳೆತು ನಿಂತ ತರಕಾರಿಗಳು, ಹುಳುಗಳಿಂದ ಸೇರಿರುವಂಥ ಒಂಟಿಯ ಪುಟ್ಟಿ ನಮ್ಮ ಗಮನಕ್ಕೆ ಬಂದಿದೆ. ಹಾಸ್ಟೆಲ್ನ ವಾರ್ಡನ್ ಅವರಿಗೆ ಕೇಳಿದಾಗ ಇದು ನಿನ್ನೆ ತಂದದ್ದು ಎಂದು ಪತ್ರಕರ್ತರ ಮುಂದೆ ಹೇಳುತ್ತಾರೆ. ಕುಡಿಯುವ ನೀರಿನ ಟ್ಯಾಂಕನ್ನು ಪರಿಶೀಲನೆ ಮಾಡಿದಾಗ ಟ್ಯಾಂಕಿನಲ್ಲಿ ಪಾಚಿ ಕಟ್ಟಿ ಕಲುಷಿತ ನೀರು ಶೇಖರಣೆಯಾಗಿತ್ತು. ಸುಮಾರು 40 ಮಕ್ಕಳು ಅನಾರೋಗ್ಯದಿಂದ ನರಳುತ್ತಿದ್ದ ದೃಶ್ಯ ಕಂಡುಬಂದಿತು. ಮಕ್ಕಳಿಗೆ ಸ್ನಾನಕ್ಕೆ ಬಿಸಿ ನೀರು ಕೊಡುತ್ತಿಲ್ಲ, ಅನಾರೋಗ್ಯದ ಮಕ್ಕಳಿಗೆ ಕುಡಿಯಲು ಬಿಸಿ ನೀರು ಕೊಡುತ್ತಿಲ್ಲ ಎಂದು ನಮಗೆ ಮಾಹಿತಿ ಬಂದಿದೆ. ಅಂದು ಅಧಿಕಾರಿಗಳ ಗಮನಕ್ಕೆ ತಂದರೆ ಈಗ ಅಲ್ಲಿ ಏನಾಗಿದೆ ಅಂದರೆ ನಾನು ಪದೇ ಪದೇ ವಿಸಿಟ್ ಮಾಡಿ ಹೇಳಿದಾಗಲೂ ಸಹ ಅಲ್ಲಿ ಸ್ವಲ್ಪ ಆಹಾರ ಸುರಕ್ಷತೆ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಭಾಳಷ್ಟು ಸ್ವಲ್ಪ ನಿಷ್ಕಾಳಜಿ ಇತ್ತು. ಆ ನಿಷ್ಕಾಳಜಿಯನ್ನು ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ತಕ್ಕ ಪ್ರತಿಫಲವನ್ನು ಪಡೀತಾ ಇದ್ದಾರೆ. ನಾನು ಮತ್ತು ಜೆ ಡಿ ಸಾಹೇಬರು ಸಹ ಇಬ್ಬರು ವಿಸಿಟ್ ಮಾಡಿದ್ದೀವಿ, ಲೋಕಾಯುಕ್ತ ತಂಡದವರು ಸಹ ವಿಸಿಟ್ ಮಾಡಿದ್ದಾರೆ, ಮತ್ತು ನಮ್ಮ ಜಿಲ್ಲಾ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅವರು ಸಹ ವಿಸಿಟ್ ಮಾಡಿದ್ದಾರೆ. ತಾವು ಸಹ ವಿಸಿಟ್ ಮಾಡಿದ್ದೀವಿ ನಮ್ಮ ಅನುಮತಿಯೊಂದಿಗೆ. ಮತ್ತು ಅಲ್ಲಿ ಏನು ನೀರಿಂದಾಗಿರ್ಬೋದು, ಊಟದಾಗಿರ್ಬೋದು ಎಲ್ಲವನ್ನೂ ಸಹ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಾದ ಹನುಮಂತಪ್ಪ ಇವರಿಗೆ ಕೇಳಿದರೆ ನಡೀರಿ ಸರ್ ಆಫೀಸ್ನಲ್ಲಿ ಮಾತಾಡೋಣ ಎಂದು ಹಾರಿಕೆ ಉತ್ತರ ನೀಡುತ್ತಾರೆ. ಇಂದಿನ ಭೇಟಿಯ ವೇಳೆ ಕೆಲವು ನ್ಯೂನತೆಗಳು ಕಂಡುಬಂದಿದ್ದು ಅವುಗಳನ್ನೆಲ್ಲ ಮೇಲಾಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನು ನಾವು ಮಾಡುತ್ತೇವೆ. ನಮಗೆ ಯಾವುದೇ ರೀತಿಯ ಸ್ವತಂತ್ರ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವಿರುವುದಿಲ್ಲ ಎಂದರು. ಅಧಿಕಾರಿಗಳು ವಾರ್ಡನ್ ಹೆಡ್ ಕುಕ್ಕರರು ಅಮಾಯಕ ಮಕ್ಕಳ ಜೀವನದ ಜೊತೆ ಆಟವಾಡುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಾಣುತ್ತದೆ. ವರದಿ ಅಶ್ವಮೇಧ ಕನ್ನಡ ನ್ಯೂಸ್.